ಅಣ್ಣ ನಾಳೆ ನಮ್ಮ ಸಿನಿಮಾ ಟ್ರೈಲರ್ ರಿಲೀಸು, ನೀನು ಬರಬೇಕು ಅಂದರು. ನಮ್ಮ ಚೇಂಬರ್ ಮೀಟಿಂಗು 12 ಗಂಟೆಗೆ ಇತ್ತು. ನಾನು ಅವ್ನಿಗೆ ಹೇಳಿದೆ ಫೋಟೋ ಹಾಕ್ಬಿಟ್ಟ ಅವನು. ಯಾವಾಗ ಫೋಟೋ ಹಾಕ್ಬಿಟ್ಟು ಬರ್ತಾರೆ ಅಂದ ತಕ್ಷಣ ಅದರ ಅರ್ಥ ಬೇರೆ ಆಗಿಬಿಡುತ್ತೆ. ನಾನು ಆಮೇಲೆ ನಮ್ಮ ಅಧ್ಯಕ್ಷನ ಕೇಳಿಕೊಂಡು ಒಂದು ಅರ್ಧ ಗಂಟೆ ತಡವಾಗಿ ಬರ್ತೀನಿ ಅಂತಂದೆ. ನಾನು 12 ಗಂಟೆಗೆ ಇದ್ದೆ. ಆದರೆ ಇವತ್ತು ನಾನು ಹೊರಡಬೇಕಾಗಿತ್ತು. ಅದಕ್ಕೋಸ್ಕರ ನಾರಾಯಣಸ್ವಾಮಿ ಅವ್ರನ್ನ ಕ್ಷಮೆ ಕೇಳ್ತಾ ನಾನು ಮಾತಾಡ್ತೀನಿ. ನನಗೆ ಇಲ್ಲಿ ಮಾತಾಡೋ ಹಕ್ಕು ಜಾಸ್ತಿ ಇದೆ. ಕಾರಣ ಇಷ್ಟೇ, ನಾನು ನೋಡಿದಂಥ ಯಾವತ್ತೂ ಒಂದು ನಿರ್ದೇಶಕನಿಗೆ ಮೊದಲನೇ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಕರೀತಾರೆ. ಅಂತಹ ಒಂದು ನಿರ್ದೇಶನವನ್ನು, ಜವಾಬ್ದಾರಿನ ಯಾವ ರೀತಿ ಹೊತ್ತಿದ್ದಾರೆ ಅಂತ ಹೇಳೋ ಅಗತ್ಯನೇ ಇಲ್ಲ. ಅವ್ರಿಗೆ ಸಿನಿಮಾಟೋಗ್ರಾಫರ್ ಅವರು ತಮಿಳುನಾಡಲ್ಲಿ ಕೋಕಿಲಾ ಮೋಹನ್ ಜೊತೆ ಕೆಲಸ ಮಾಡ್ತಾ ಇರಬೇಕಾದ್ರೆ ಆಗಲೇ ಪರಿಚಯ ಆಗಿತ್ತು. ದಿನೇಶ್ ಬಾಬು ಹಾಗೂ ಸುಹಾಸಿನಿ ಅವ್ರ ಜೊತೆ ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ದಿನೇಶ್ ಬಾಬು ಪರಿಚಯ ಆಗಿ ಕನ್ನಡಕ್ಕೆ ಬಂದ ತಕ್ಷಣ ಅವರು ಅನೇಕ ಉತ್ತಮವಾದ ಸಿನಿಮಾಗಳನ್ನ ಕೊಡ್ತಾ ಹೋದರು. ಅದು ವಿಷ್ಣುವರ್ಧನ್ ಜೊತೆ ಮಾಡಿದಂಥ ಸುಪ್ರಭಾತ ಇರ್ಬೋದು, ಲಾಲಿ ಇರ್ಬೋದು, ರಮೇಶ್ ಅರವಿಂದ್ ಜೊತೆ ಮಾಡಿದಂಥ ಅಮೃತ ವರ್ಷನ್ ಇರ್ಬೋದು, ಅನಂತ್ ನಾಗ್ ಜೊತೆ ನಾನೇನೂ ಮಾಡಲಿಲ್ಲ ಅನ್ನುವ ಒಂದು ಕಾಮಿಡಿ ಸಿನಿಮಾ ಆಗಿರ್ಬೋದು, ಹೆಂಡತಿ ಹೇಳ್ಬೇಡಿ ಅದು ಕೂಡ ತುಂಬ ಚೆನ್ನಾಗಿತ್ತು. ಅದರಲ್ಲಿ ಕಾಶಿನಾಥ್ ಮಾಡಿದಂತ ಕಾಣುತ್ತೆ, ಸಂಕೇತ್ ಕಾಶಿ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ, ಅವ್ರ ಜೊತೆ ಕೆಲಸ ಮಾಡುವಾಗ ನಾವು ಕಲಿಯೋದು ತುಂಬ ಇರುತ್ತೆ. ಅವರ ಶ್ರದ್ಧೆ ಎಷ್ಟಿರ್ತಂದರೆ ಬೆಳಗಿನ ಜಾವ 5 ಗಂಟೆಗೆ ರೆಡಿ ಇರಬೇಕು ಆರ್ಟಿಸ್ಟ್. ಆ ರೀತಿ ಕೆಲಸ ಮಾಡುವಂಥ ಒಂದು ಪ್ರತಿಭೆ. 5 ಗಂಟೆಗೆಲ್ಲ ಬೆಳಗಿನ ಜಾವ. ಹೌದಪ್ಪ, ಅದನ್ನೇ ಹೇಳ್ತಾ ಇದ್ದು. ಇವತ್ತು ಆ ಒಂದು ಥರದ ಕೆಲಸ ಮಾಡೋಲ್ಲ ಕಮ್ಮಿ ಆಗಿಬಿಟ್ಟಿದ್ದಾರೆ. ಇವತ್ತು ಸಿನಿಮಾ ರಂಗ, ಕನ್ನಡ ಸಿನಿಮಾಗಳ ಅನೇಕ ಸಿನಿಮಾಗಳು ಬಿಡುಗಡೆ ಆಗುತ್ತೆ, 1 ಶೋ 2 ಶೋಗೆಲ್ಲ ತೆಗೆದು ಬಿಡ್ತಾರೆ ಪಿಕ್ಚರ್ನ. ಈ ರೀತಿಯಾದ ಒಂದು ನೋವನ್ನು ನಾವು ಪ್ರತಿದಿನ ನಮ್ಮ ಚೇಂಬರ್ಲಿ ಎದುರಿಸ್ತಾ ಇದ್ದೀವಿ. ಆದರೆ ಇವತ್ತು ಈ 2 ಸಿನಿಮಾದ ಟ್ರೈಲರ್ ನೋಡ್ತಾ ಇದ್ದಾಗ ಉತ್ತರಾನೇ ಒಂಥರ ಇತ್ತು, ಅಭಿಂಜನನೇ ಒಂಥರ ಇತ್ತು. ನೀವು ನೋಡ್ಬೋದು ಆ ಸಿನಿಮಾಗಳ ಒಂದು ಏನು ಮೇಕಿಂಗ್ ಇದೆಯಲ್ಲ, ಅದರಲ್ಲೇ ಗೊತ್ತಾಗತ್ತೆ ಎಷ್ಟು ಡೀಪ್ ಆಗಿ ಸ್ಟಡಿ ಮಾಡಿ ಒಂದೊಂದನ್ನು ಫ್ರೇಮ್ ಬೈ ಫ್ರೇಮ್ ಚೆನ್ನಾಗಿ ಮಾಡಿರೋಂಥ ನನ್ನ ಆತ್ಮೀಯ ಗೆಳೆಯ ಹಾಗೂ ನಿರ್ದೇಶಕ ದಿನೇಶ್ ಬಾಬುಗೆ ಒಂದು ದೊಡ್ಡ ಸಲಾಮ್. ಚೆನ್ನಾಗಿ ಹೊಡಿಯಪ್ಪ, ಚಪ್ಪಾಳೆ ಹೊಡೆದ್ರೆ ಆರೋಗ್ಯ ಚೆನ್ನಾಗಿ ಅಂತ. ಅದಕ್ಕೆ ಅವಾಗ ಅವ್ರು ಹೇಳ್ತಾ ಇದ್ರು. ಎರಡನೇದು, ಈ ಸಿನಿಮಾದಲ್ಲಿ ಮಾಡಿದಂಥ ನಟನೆಟಿರ ಬಗ್ಗೆ ನಾನು ಹೇಳಬೇಕು. ಮುಖ್ಯವಾಗಿ ತಾರಾ, ನ್ಯಾಷನಲ್ ಅವಾರ್ಡ್ ವಿನ್ನರು, ನನ್ನ ಗೆಳತಿ. ಯಾವುದೇ ಪಾತ್ರವನ್ನು ಕೊಟ್ಟರೆ ಆ ಪಾತ್ರಕ್ಕೆ ಹಾಗೆ ಒಕ್ಕೊಂಡು ಆಕೆ ಮಾಡುವಂಥ ಅನೇಕ ಹಸೀನಾ ಇರ್ಬೋದು, ಅಥವಾ ಈ ಪಿಕ್ಚರ್ ಇರ್ಬೋದು. ಈಗ ಇದ್ರಲ್ಲಿ ನೋಡಿದೆ, ನೀನು ನೋಡಿದ ತಕ್ಷಣ ಪಕ್ಕ ಜಡ್ಜಿ ತಂಗೆ ಇದೆಯಾ ಅಂತಂದೆ. ಅದೇ ಥರ ಆಕೆ ಮಾತು ಕೂಡ ಹಾಗೆ ಇತ್ತು ನೋಡಿ, ಗತ್ತಿತ್ತು. ಅಫ್ಕೋರ್ಸ್ ನಾರಾಯಣ ಸ್ವಾಮಿ 2 ಪಿಕ್ಚರಲ್ಲೂ ಹೀರೋ. ನಾನು ಪ್ರತಿ ಸಲ ಒಂದು TV ಸೀರಿಯಲ್ ಮಾಡಿದಾಗೆಲ್ಲ ಹೇಳ್ತಾ ಇದ್ದೆ, ನೀನು ಯಾಕೋ ಸಿನಿಮಾದಲ್ಲಿ ಮಾಡೋದಿಲ್ಲ ಅಂತ. ಇಂಥ ಪ್ರತಿಭೆ ಇವನು, ಭಾಳ ಅತ್ಯಂತ ಒಳ್ಳೆ ಮಟ್ಟಕ್ಕೆ ನೀನು ಏರ್ತೀಯ, ನೀನು ಹೋಗ್ತೀಯ ಅನ್ನೋ ನಂಬಿಕೆ ನನಗಿದೆ. ಅದೇ ರೀತಿ ಕರಿಸುಬ್ಬ. ಈ ಕರಿಸುಬ್ಬ ಹೆಂಗೆ ಅಂದರೆ ಒಂಥರ ಕೆಮಿಲಿ ಅಂತ, ಯಾವ ಮಾರ್ಕತನ ಆ ಬಣ್ಣ ಆಗ್ಬಿಡ್ತಾನೆ ಅವನು. ನೋಡಿ, ಇದರಲ್ಲಿ ನಾನು ಮಾಡಿದ್ದೆ ಅನ್ವೇಷಣೆ ಅಂತ ಒಂದು ಪಿಕ್ಚರ್ ಮಾಡಿದೆ. ಅದರಲ್ಲಿ ನಂದು ಹೆಣದ ಪಾತ್ರ ಇತ್ತು. ಯಾರೋ ಒಬ್ರು ಬರೆದಿದ್ರು, ಹೆಣದ ಪಾತ್ರದಲ್ಲಿ ಜೀವಂತ ಅಭಿನಯ ಅಂತ. ನನಗದು ಖುಷಿ ಆಯ್ತಮ್ಮ. ಬಹುಶಃ ಅದನ್ನೇ ಕರಿಸುಬ್ಬ ಇದ್ರಲ್ಲಿ ಮಾಡಿದ್ದಾನೆ, ಅಭಿಂಜನದಲ್ಲಿ ಮಾಡಿದ್ದಾನೆ. ಅವನು ಒಂದೊಂದು ಎಕ್ಸ್ಪ್ರೆಷನ್ ನೋಡ್ತಾ ಇದ್ದಾಗ, ಆ ಪೋಸ್ಟರ್ ಎಕ್ಸ್ಪ್ರೆಷನ್ ನೋಡಿದಾಗಲೇ ಗೊತ್ತಾಯಿತು ತುಂಬ ಚೆನ್ನಾಗಿದೆ ಅಂತ. ಮತ್ತೆ ಹೊಸಬರು ಒಂದಷ್ಟು ಜನ ಬಂದಿದ್ದಾರೆ. ಈ ಕಾಲಘಟ್ಟದಲ್ಲಿ ಅವ್ರಿಗೆ ನಾವು ಆಶೀರ್ವಾದ ಮಾಡೋದಷ್ಟೇ ಕೆಲಸ ನಮ್ಮದು. ಮುಖ್ಯವಾಗಿ ನಿಮಗೆ ಎಲ್ಲ ಮಾಧ್ಯಮದವ್ರಿಗೆ ಇವತ್ತು ಹೊಸ ರೀತಿಯ ಸಿನಿಮಾಗಳು ಬರ್ತಾ ಇದೆ. ಮೊದಲೆಲ್ಲ ರೀಲಿಂದ ಬರ್ತಾ ಇತ್ತು, ಆಮೇಲೆ ಅದು ಇದು ಡಿಜಿಟಲ್ ಆಯಿತು. ಈಗ ಕಂಪ್ಲೀಟ್ ಅದನ್ನು ಬೇರೆ ಥರನೇ AI ಕರೆ ಹೋಗ್ತಾ ಇದೆ. ಈ ಥರ ಎಲ್ಲ ಬದಲಾವಣೆಗಳಲ್ಲೂ ಕೂಡ 50 ವರ್ಷದಿಂದ ಸತತವಾಗಿ ಒಂದು ಚಿತ್ರರಂಗದಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂದರೆ ಅವ್ರಿಗೆ ನಿಜವಾಗ್ಲೂ ಶ್ರೇಷ್ಠರು ಅಂತಲೇ ಹೇಳಬೇಕು. ಹಾಗಾಗಿ ದಿನೇಶ್ ಬಾಬು ಸರ್, ವಾಟ್ ಎವರ್ ಯು ಹ್ಯಾವ್ ಡನ್ ಸೋ ಫಾರ್, ಐ ಥಿಂಕ್ ಯು ಕ್ಯಾನ್ ಸ್ಟಿಲ್ ವರ್ಕ್ ಫಾರ್ another 10 years ಈಸಿಲಿ. ಆ್ಯಂಡ್ ಯಾರೋ ಕೇಳಿದ್ರು, ಈ ಸಿನಿಮಾದಲ್ಲಿ ನೀವು ಇದ್ದೀರಾ ಅಂತ. ಸರ್, ನೀವು ಹೋಗಿ ನೀವು ಯಾಕೆ ಸರ್ ತರದಿಲ್ಲ ನನ್ನ ಈ ಪಿಕ್ಚರ್ಗೆ? ಚೇಂಬರಲ್ಲಿ ಈಗ 3 ತಿಂಗಳಿಂದ ಈ ಪಿಕ್ಚರ್ ಮಾಡಿ ನಾವು ಒಂದು 2-3 ವರ್ಷ ಆಗಿರ್ಬೇಕು ಅಂತ ಕಾಣುತ್ತೆ. ಇರಲಿ, ವಾಟ್ ಎವರ್ ಇಟ್ ಈಸ್.
ಯಾಕೆಂದರೆ ಕೆಲವು ಸಮಯ ನಮಗನ್ಸುತ್ತೆ ಇಂಥವ್ರ ಜೊತೆ ಇಷ್ಟು ದೊಡ್ಡವ್ರ ಮೇಲೆ ಜೊತೆಯಾಗಿ ಸ್ಟೇಜ್ ಹಂಚ್ಕೊತಾ ಇದ್ದೀನಿ ಅನ್ನೋದು ಒಂದು ಸೌಭಾಗ್ಯ. ನಾನು ಮೊದಲು ಬಾಬು ಸರ್ ವಿಷಯದಿಂದ ಸ್ಟಾರ್ಟ್ ಮಾಡ್ತೀನಿ. ಬಲಗಾಲಿಟ್ಟು ಒಳಗೆ ಬಾ ಅನ್ನೋ ಒಂದು ಸಿನಿಮಾಯಿಂದ ಶುರುವಾಗಿದ್ದ ನಮ್ಮ ನಂಟು ಇಲ್ಲಿವರೆಗೂ ಕರ್ಕೊಂಡ್ಬಂದು ಕೂರಿಸಿದೆ ಇವತ್ತು ನನಗೆ. ಅವ್ರು ಎಂತೆಂಥ ಆಕ್ಟರ್ಗಳಿಗೆ ಆಕ್ಷನ್ ಕಟ್ ಹೇಳಿದ್ದಾರೆ, ಅಂಥದ್ರಲ್ಲಿ ಅವ್ರ ಸಿನಿಮಾಗಳಲ್ಲಿ ನಾವುಗಳು ಆಕ್ಟ್ ಮಾಡಿದೀವಿ ಅಂದ್ರೆ ಅದು ನಮ್ಮ ಅದೃಷ್ಟ. ಈ ಸಿನಿಮಾ ಅಂತೂ ರೆಕಾರ್ಡ್ ಮೇಲೆ ರೆಕಾರ್ಡು. ಈ ಸಿನಿಮಾ ನಿರ್ಮಾಪಕರು ಒಬ್ರೆ, ಇದಕ್ಕೆ ನಿರ್ದೇಶಕರು ಒಬ್ರೆ. ಅದು ಕಾಕತಾಳೀಯನ ಏನೋ ಗೊತ್ತಿಲ್ಲ, ಎರಡೂ ಸಿನಿಮಾಗೆ ನಾನೇ ಲೀಡ್ ರೋಲಲ್ಲಿ ಮಾಡಿದ್ದೀನಿ. ಸೊ ಅದೃಷ್ಟ ನೀವು ಹೇಳಿದಾಗ. ಏನು ಹೇಳೋಣ, ಆಸ್ ಅನ್ ಆಕ್ಟರ್ ನಮಗೊಂದು ಭ್ರಮೆ ಇರುತ್ತೆ, ನಾನು ಮಾಡ್ತಾ ಇರೋದು ಕರೆಕ್ಟ್ ಅಂತ. ಅದನ್ನ ಕರೆಕ್ಟ್ ಮಾಡೋ ನಿರ್ದೇಶಕರಲ್ಲಿ ಕೆಲವರೇ ಇದ್ರೆ ನಾನು ಇವತ್ತರೆಗೂ ಆ ಒಂದು ವಿಷಯಕ್ಕೆ ನಾನು ತಲೆಬಾಗಬೇಕು ಅಂದ್ರೆ ಬಾಬು ಸರ್ಗೆ ಇಲ್ಲ. ಅವರು ಅದು ಏನಕ್ಕೆ ತಪ್ಪು ಅಂತ ಕರೆಕ್ಷನ್ ಮಾಡಿದಾಗ ನಮಗೆ ರಿಯಲೈಸ್ ಆಗುತ್ತೆ ವೇರ್ ಐ ವೆಂಟ್ ರಾಂಗ್ ಅಂತ. ಸೊ ಈ ಒಂದು ವಿಷಯದಲ್ಲಿ ನನಗೆ ಇಷ್ಟೊಂದು ಸಿನಿಮಾಗಳು ನೋಡ್ತೆ ಅವ್ರ ಜೊತೆ, ಅದೊಂದು ಅದೃಷ್ಟ. ಆಮೇಲೆ ಬಾಬು ಸರ್ ಸಿನಿಮಾಗಳು ಮಾಡಿದ್ದಾರೆ, ಆಸ್ ಯು ನೋ, ಸಿನಿಮಾಟೋಗ್ರಾಫರ್ ಆಗಿ ಮಾಡಿದ್ದಾರೆ, ನಿರ್ದೇಶಕರಾಗಿ ಮಾಡಿದ್ದಾರೆ, ಅಂಡ್ ಒನ್ ಆಫ್ ದ ಬೆಸ್ಟ್ ಸ್ಟೋರಿ ರೈಟರ್. ಅವ್ರು ಮಾಡಿದ ಸಿನಿಮಾಗಳು ಏನು ಅಂದ್ರೆ ಎಷ್ಟೋ ಸ್ಟೋರಿಗಳು ಅವರೇ ಬರ್ತಿದ್ದಾರೆ, ಸೀರಿಯಲ್ ಕೂಡ ಮಾಡಿದ್ದಾರೆ. ನನ್ನ ಅದೃಷ್ಟ ಏನಂದ್ರೆ ನಾನು ಒಂದು ಶಾರ್ಟ್ ಫಿಲ್ಮ್ ನ ಪ್ರೊಡ್ಯೂಸ್ ಮಾಡಿದೆ, ಬಾಬು ಸರ್ ಹೇಳಿದ ಸ್ಟೋರಿ ನನಗೆ ಅಂತ ಒಂದು ಶಾರ್ಟ್ ಫಿಲ್ಮ್ ಕೂಡ ಡೈರೆಕ್ಟ್ ಮಾಡಿಕೊಟ್ಟಿದ್ದಾರೆ. ಸೊ ಆ ಒಂದು ವಿಷಯದಲ್ಲಿ ಐ ಆಮ್ ವೆರಿ ಲಕ್ಕಿ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಬಾಬು ಸರ್. ದ ಲೆಸನ್ ಅನ್ನೋ ಒಂದು ಶಾರ್ಟ್ ಸಿನಿಮಾನ ನನಗೆ ಡೈರೆಕ್ಟ್ ಮಾಡಿಕೊಟ್ರು ಸರ್. ಅಂಡ್ ನಿರ್ಮಾಪಕರು ನಾಗೇಶ್ವರ ರಾವ್ ಸರ್, ನಾಗರಾಜ್ ಶಾಂಡಿಲ್ಯ ಸರ್, ಮಂಜುನಾಥ್ ಸರ್. ನಾಗೇಶ್ವರ ರಾವ್ ಸರ್ದು 2 ಸಿನಿಮಾಗೆ ನಾನು ಮಾಡಿದ್ದೀನಿ. ಇದಕ್ಕೆ ಮುಂಚೆ ಅದನ್ನೇ ಹೇಳ್ತಾರೆ. ಇದಕ್ಕೆ ಮುಂಚೆ ಸಂಜೆಯಲ್ಲಿ ಅರಳಿದ ಹೂ ಅನ್ನೋ ಒಂದು ಸಿನಿಮಾ ಕೂಡ ನನ್ನನ್ನೇ ಲೀಡ್ ಆಗಿ ತಗೊಂಡ್ರು MD ಕೌಶಿಕ್ ಅವರು ನಿರ್ದೇಶನದಲ್ಲಿ. ಸೊ ಕಲಾವಿದರಿಗೆ ಅವಕಾಶ ಸಿಗುತ್ತೆ. ನಾನು ಇದನ್ನ ಯಾವಾಗಲೂ ಹೇಳ್ತೀನಿ, ಕಲಾವಿದರಿಗೆ ಅವಕಾಶ ಸಿಗುತ್ತೆ. ಕಲಾವಿದ ಅಂದಮೇಲೆ ಒಬ್ಬರಲ್ಲೊಬ್ರು ಪರಿಚಯ ಆಗ್ತಾರೆ. ಬಟ್ ಪರಿಚಯ ಆದಂತ ನಿರ್ದೇಶಕರು, ನಿರ್ಮಾಪಕರು ನಮ್ಮನ್ನ ರಿಪೀಟ್ ಮಾಡಿದಾಗ ನಾವು ಬದುಕಿದ್ದಕ್ಕೂ ಸಾರ್ಥಕ ಅನ್ಸುತ್ತೆ. ಸೊ ಆ ಒಂದು ವಿಷಯದಲ್ಲಿ ನಾನು ಲಕ್ಕಿ ಅಂತ ಹೇಳ್ಬೋದು. ಧನ್ಯವಾದಗಳು. ವಿಶ್ವದಲ್ಲೇ 2 ಪಿಕ್ಚರು, ಒಂದೇ ಡೈರೆಕ್ಟರು, ಒಬ್ಬರೇ ಪ್ರೊಡ್ಯೂಸರು, ಒಂದೇ ಬ್ಯಾನರು, ಇದೇ ಮೊದಲ ಬಾರಿಗೆ ರಿಲೀಸ್ ಆಗ್ತಾ ಇದೆ. ಈ ಪಿಕ್ಚರ್ ಮಾತಾಡಿದ್ರೆ ನನ್ನ ಹತ್ರ ಏನಿರೋದು ಪಬ್ಲಿಕ್ಗೆ ಹೇಳಿ ನಮ್ಮನ್ನು ಕಾಪಾಡ್ತಾರೆ. ಪಬ್ಲಿಕ್ಗೆ ಹೇಳಬೇಕು. ಥ್ಯಾಂಕ್ ಯು. ಎಷ್ಟೋ ನಮ್ಮ ಕನ್ನಡ ಚಿತ್ರಗಳನ್ನ ಮಾಡಿ ತೋರಿಸಿದ್ದಾರೆ. ಈ ಚಿತ್ರನ 2 ಚಿತ್ರಗಳು ಡೈರೆಕ್ಷನ್ ಮಾಡಿ ಮತ್ತೆ 2 ಚಿತ್ರಗಳ ನಿರ್ಮಾಪಕರು ಒಬ್ಬರೇ ಆಗಿ ವಿಶೇಷವಾಗಿ ಈ ಒಂದು 2 ಚಿತ್ರದ ಟ್ರೈಲರ್ಗಳನ್ನ ರಿಲೀಸ್ ಮಾಡಿ ಇವತ್ತು ನಮ್ಮನ್ನು ಕರೆಸಿ ಈ ಜಾಗದಲ್ಲಿ ಕೂರಿಸಿ ಎಲ್ಲರೂ ಈ ಚಿತ್ರದ ನೋಡಿ ಆನಂದಿಸಿ ಅಂತ ಹೇಳಲಿಕ್ಕೆ ಹೇಳಿದ್ದಾರೆ. ಖಂಡಿತ ಒಳ್ಳೇದಾಗುತ್ತೆ. ಅವರು ಒಳ್ಳೆ ನಿರ್ದೇಶಕರ ಕೈಗೆ ಸಿಕ್ಕಿದ್ದಾರೆ, ಒಳ್ಳೆ ನಿರ್ದೇಶನ ಮಾಡಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಚಿತ್ರದಲ್ಲಿ ನಟಿಸಿದಂಥ ನಾಯಕ, ನಾಯಕಿ ಹಾಗೂ ಎಲ್ಲ ಇತರ ಕಲಾವಿದರಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ಒಂದು ಬೆಸ್ಟ್ ವಿಶೇಷ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಒಳ್ಳೆಯದಾಗಲಿ. ಮತ್ತು ಈ ಚಿತ್ರದ ಒಂದು ಹಂಚಿಕೆಯನ್ನು ತಗೊಂಡಿರ್ತಕ್ಕಂಥ ಒಂದು ವಿತರಕರು ಕೂಡ ಧೈರ್ಯ ಮಾಡಿ ಒಂದೇ ದಿವಸ 2 ಚಿತ್ರಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ತುಂಬ ಅದ್ಭುತವಾದ ಅವರ ಒಂದು ಸಿನಿಮಾ ಅಂತೇಳಿ ನನಗೆ ತುಂಬ ಥ್ಯಾಂಕ್ಸ್ ದಿನೇಶ್ ಬಾಬು ಸರ್. ಸುಂದರ ಆಗಲೇ ಹೇಳ್ಬಿಟ್ಟು ಹೋದ, 5 ಗಂಟೆಗೆ ನಮ್ಗೆ ಏನಾದರೂ ಒಂದು ಡಿಸಿಪ್ಲಿನ್ ಒಂದು ಇಂಡಸ್ಟ್ರಿಯಲ್ಲಿ, ಅಥವಾ ನಮಗೆ 5 ಗಂಟೆಗೆಲ್ಲ ಹೆಣ್ಮಕ್ಳಿಗೆ ನಾವು ಮೇಕಪ್ ಹಾಕೊಳ್ಳೋಕೆ 3 ಗಂಟೆಗೆ ಎಬ್ಸೋರು. ಕೇಳಿ, ರಾಮಣ್ಣ ಇಲ್ಲೇ ಇದ್ದಾರೆ. 3 ಗಂಟೆಗೆ ನಮ್ಗೆ ಎಬ್ಸಿ ನಮಗೆ ಮೇಕಪ್ ಶುರು ಮಾಡಿ 5 ಗಂಟೆಗೆ ಸೆಟ್ಟಲ್ಲಿ ಇರ್ತಾ ಇದ್ವಿ. ಅದು ಇನ್ನೊಂದು ಸಂತೋಷ ಅಂದರೆ 11 ಗಂಟೆಗೆ ನಾವು ತಿರ್ಗಾ ರೂಮಿಗೆ ಕಳಿಸೋರು, ಹೋಗ್ರಮ್ಮ ರೆಸ್ಟ್ ತಗೊಳ್ಳಿ. 3 ಗಂಟೆ ಮೇಲೆ ಅಂದರೆ ಒಂದು ಹಾರ್ಶ್ ಲೈಟಲ್ಲಿ ಶೂಟಿಂಗೇ ಮಾಡ್ತಿರ್ಲಿಲ್ಲ. ಆಮೇಲೆ ತುಂಬ ಒಳ್ಳೊಳ್ಳೆ ಇದು ಅಂದರೆ ನನಗೆ ದಿನೇಶ್ ಬಾಬು ಸರ್ ಜೊತೆ ನನಗೆ ನೆನಪಿದ್ದ ಹಾಗೆ ಹೆಂಡತಿಗೆ ಹೇಳ್ಬೇಡಿನಲ್ಲ ಸರ್ ಫಸ್ಟ್ ಪಿಕ್ಚರು ನಿಮ್ಮ ಜೊತೆ ಅಮೃತೋಷಣ. ಆಮೇಲೆ ಹೆಂಡತಿಗೆ ಹೇಳ್ಬೇಡಿ ಫಸ್ಟ್ ಸಿನಿಮಾ. ಅದರಲ್ಲಿ ನಂದೊಂದು ದೆವ್ವದ ಪಾತ್ರ, ಮೋಹಿನಿ ಪಾತ್ರ. ಆಮೇಲೆ ಅಂದರೆ ಅದು ಪಾತ್ರ ಅಲ್ಲ, ಅದು ಇದನ್ನ ಅನ್ಕೊಳ್ಳೋದು ಹೀರೋಗೆ ನಾನು ಆ ಥರ ಕಾಡ್ತೀನಿ ಅಂತ. ನೈಟ್ ಶೂಟಿಂಗು ನಮಗೆ, ನೈಟ್ ಶೂಟಿಂಗಲ್ಲಿ ಮಾಡೋದು ಅಥವಾ ಅರ್ಲಿ ಮಾರ್ನಿಂಗ್ ಶೂಟಿಂಗ್ ಮಾಡೋದು. ಅರ್ಲಿ ಇನ್ನೂ ಬೆಳಕು ಬರದೇ ಇರೋಕ್ಕೆ ಮುಂಚೆನೆ ಆ ಥರದ ಶೂಟಿಂಗ್ ಪ್ರಾರಂಭ ಮಾಡೋದು. ಆಗ ಫಸ್ಟ್ ಟೈಮ್ ದಿನೇಶ್ ಬಾಬು ಸರ್ ನಾನು ನೋಡ್ತೀನಿ. ಅವ್ರ ಜೊತೆ ಪಾತ್ರ ಮಾಡ್ಬೇಕಾದ್ರೆ ಅವ್ರಿಗೆ ಕನ್ನಡ ಒಂದು ಶುದ್ಧವಾಗಿ ಅಷ್ಟೊಂದು ಬರ್ತಾ ಇರಲಿಲ್ಲ. ಆದರೂ ಕೂಡ ಇಡೀ ಸ್ಕ್ರಿಪ್ಟನ್ನು ಇಂಗ್ಲೀಷಲ್ಲಿ ಬರ್ಕೊಂಡು ಅದನ್ನು ಅವರ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಕೈಲಿ ಎಲ್ಲರ ಕೈಲಿನೂ ಒಂಥರ ಸಹಾಯ ತಗೊಂಡು ಇದನ್ನು ಹೆಂಗೆ ಹೇಳ್ಕೊಡೋರು ಅಂತಂದರೆ, ನಮಗೆ ದಿನೇಶ್ ಬಾಬು ಸರ್ ಫೋಟೋಗ್ರಾಫರ್ ಇದ್ರು, ಅದೆಲ್ಲ ನನಗೆ ಗೊತ್ತಿಲ್ಲ. ನನಗಿರೋ ಒಂದು ಬುದ್ಧಿಮತ್ತೆಯಲ್ಲಿ ಅಷ್ಟೆಲ್ಲ ಗೊತ್ತಿಲ್ಲ. ಇವರು ಕ್ಯಾಮ್ರಾಮನ್ ಆಗಿದ್ರು, ತಮಿಳ್ನಾಡಲ್ಲಿ ತುಂಬ ದೊಡ್ಡ ಕ್ಯಾಮ್ರಾಮನ್, ಅಲ್ಲೂ ಡೈರೆಕ್ಟ್ ಮಾಡಿದ್ರು, ಮಲಯಾಳಮಲ್ಲಿ ಡೈರೆಕ್ಟ್ ಮಾಡಿದ್ರು, ಅದೆಲ್ಲ ಏನು ನನಗೆ ಗೊತ್ತಿಲ್ಲ. ಆದರೆ ಇವನ್ನ ನೋಡಿದ ತಕ್ಷಣ ಒಂದು ಥರ ಭಯ ಬರೋದು. ಯಾಕಂತಂದ್ರೆ ತುಂಬ ಸ್ಟ್ರಿಕ್ಟ್ ಆಗಿದ್ರು. ಈಗಲೇ ನಗ್ತಾ ಇರೋದು, ಅಯ್ಯೋ ಅವಾಗ ನಗದೇನೇ ಇರಲಿಲ್ಲ. ಅಲ್ಲಿ ಅಂತ ನಿನ್ನ ನೋಡಿದ್ರೆ ನಗೋದು ನಾಗೇಶ,
ನಮ್ಮನ್ನೆಲ್ಲ ಹೆಂಗೆ ಅಂತಂದ್ರೆ ಒಂದು ಮೇಷ್ಟ್ರು ಕೂತಿರೋ ತರ ಕೂತಿರೋರು ಅಲ್ಲಿ. ತಮಾಷೆನೇ ಮಾಡ್ತಿಲ್ಲ ವಿಷ್ಣು ಸರ್, ಬೇರೆಯವರು ಎಲ್ಲರೂ ಕೂಡ ಇವ್ರ ಬಗ್ಗೆ ಒಂದು ರೀತಿಯಾದ ಒಂದು ಗೌರವದ ಜೊತೆಗೆ ಎಲ್ಲರಿಗೂ, ನಮ್ಮ ಕಲಾವಿದರಿಗೆ ಎಲ್ರಿಗೂ ಭಯ ಇತ್ತು. ಯಾಕಂದ್ರೆ ಟೈಮಿಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತಿದ್ದಾರೆ ಈ ಡೈರೆಕ್ಟ್ರು. ಟೈಮ್ ಅಂದ್ರೆ ಟೈಮ್. 7 ಗಂಟೆಗೆ ನಾನು ಶಾರ್ಟ್ ತೆಗಿತೀನಿ ಅಂತಂದ್ರೆ 6:15ನೇ ಶಾರ್ಟ್ ತೆಗೆದುಬಿಟ್ರು ಅವರು, ಅರ್ಧ ಗಂಟೆ ಮುಂಚೆನೆ. ಆ ರೀತಿಯಾದ ಒಂದು ನಿರ್ದೇಶಕರು. ನಾನು ಇವ್ರ ಹತ್ರ ಒಂದು ಸತಿ ಒಂದು ಸಿನಿಮಾದಲ್ಲಿ ಜಗಳ ಆಗಿದೆ. ಯಾಕೆ ಅಂತಂದ್ರೆ ನಾನು ಇವ್ರು ಹೇಳೋ ಟೈಮ್ಗಿಂತ ಮುಂಚೆ ಒಂದು 2 hours ಮುಂಚೆ ಬಂದ್ಬಿಟ್ಟಿದ್ದೆ. ಯಾಕೆ ಮುಂಚೆ ಬಂದೆ ಅಂತಲೂ ಜಗಳ ಆಡಿದ್ರು. ನಿನಗೆ ಹೇಳಿದ್ರು 10 ಗಂಟೆ ಬರೋಕೆ, ನೀನು ಯಾಕೆ 8 ಗಂಟೆಗೆ ಬಂದೆ ಅಂತ. ಅಂದ್ರೆ ಆ ರೀತಿಯಾದ ಒಂದು ಇದು. ನಾನು ಸರ್ ಪರವಾಗಿಲ್ಲ ಬಿಡಿ ಸರ್, ಎರಡು ನಾನು ಆರ್ಟಿಸ್ಟ್ನ ಕಾಯಿಸಲ್ಲ, ಅವ್ರು ಯಾವತ್ತೂ ಆರ್ಟಿಸ್ಟ್ನ ಕಾಯಿಸಿಲ್ಲ. ಎಷ್ಟು ತನಗೆ ಇದು ಮೇತ್ಕೊಳ್ತಾರೋ ಅದೇ ರೀತಿ ಕಲಾವಿದರಿಗೂ ಕೂಡ ಅಷ್ಟೇ ಗೌರವ, ಮರ್ಯಾದೆ, ಮತ್ತು ಎಲ್ಲರಿಗಿಂತ ಮುಖ್ಯವಾಗಿ ಟೈಮ್ಗೆ ಮತ್ತು ಅವ್ರು ಮಾಡುವ ಕೆಲಸಕ್ಕೆ. ಸರ್, ಐ ಆಮ್ ವೆರಿ ವೆರಿ ಲಕ್ಕಿ ಟು ವರ್ಕ್ ವಿತ್ ಯು. ನಾನು ನಿಜವಾಗ್ಲೂ ಹೇಳ್ತೀನಿ, ನನಗೆ ಕೆಲವೇ ನಿರ್ದೇಶಕರಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡೋದು, ಅದರಲ್ಲಿ ದಿನೇಶ್ ಬಾಬು ಸರ್ ಒಬ್ರು. ಅವರು ನನ್ನನ್ನು ಒಂದು ಗೊತ್ತಿಲ್ಲ, ಮಗು ಆಗೋ, ತಂಗಿ ಆಗೋ, ಒಂಥರ ಮನೆಯ ಸದಸ್ಯರಾಗೋ, ಯಾವಾಗಲೂ ಒಂಥರ ತುಂಬ ಆತ್ಮೀಯವಾಗಿ ಮಾತಾಡ್ತಾರೆ. ತುಂಬ ಈ ಕರಿವಸು ಸರ್ ನೆನಪಾಗ್ಬಿಟ್ರು ಗೊತ್ತಿಲ್ಲ. ಇಲ್ಲಿ ಬಾಬು ಸರ್ ಬಗ್ಗೆ ಹೇಳಬೇಕು ಅಂತಂದ್ರೆ ನಾನು ಏನೇ ಮಾತಾಡಿದ್ರು ಚಿಕ್ಕದಾಗತ್ತೆ. ನನ್ನ ಅವರ ಪರಿಚಯ ಸುಮಾರು ಇನ್ನು 2 ತಿಂಗಳು ಕಳೆದ್ರೆ, ಆಗಸ್ಟ್ 15 ಬಂದರೆ 41 ವರ್ಷ ಮುಗಿಯುತ್ತೆ. ಅವರನ್ನ ಫಸ್ಟ್ ನಾನು ಮೀಟ್ ಮಾಡಿದ್ದು 1985 ಆಗಸ್ಟ್ 15. ಹೊಸ ನೀರು ಸಿನಿಮಾ ಅಕ್ಕನ ರಿಲೀಸ್ ಆಗಿರುತ್ತೆ. ನಾನು ಅದರಲ್ಲಿ ಆಕ್ಟ್ ಮಾಡಿ ಮತ್ತೆ ಪ್ರೊಡಕ್ಷನ್ ವರ್ಕ್ ಮಾಡಿರ್ತೀನಿ. ಆ ನಿರ್ಮಾಪಕರ ಜೊತೆ ಚೆನ್ನೈಗೆ ಹೋಗ್ತೀನಿ ಮಾತಾಡೋದಕ್ಕೆ. ಕೋಕಿಲಾ ಮೋಹನ್ ಹಳೆ ಗೆಳೆಯ, ರಂಗಭೂಮಿ ಗೆಳೆಯ ಇರ್ತಾನೆ. ಸುಹಾಸಿನಿ ಅವ್ರನ್ನ ಮೀಟ್ ಮಾಡಕ್ ಹೋಗಿರ್ತೀವಿ. ಸುಹಾಸಿನಿ ಅವರು ಬಾಬು ಸರ್ನ ಎಂಟೈರ್ ಟೀಮಿಗೆ ಪರಿಚಯ ಮಾಡಿಕೊಡ್ತಾರೆ. ಆಗ ಬಾಬು ಸಾರು, ಕೋಕಿಲಾ ಮೋಹನ್ ಹೀರೋ, ಸುಹಾಸಿನಿ ಮೇಡಮ್ ಮತ್ತೆ ಲಿಸಿ ಅಂತ ಇನ್ನೊಬ್ಬರು ಆರ್ಟಿಸ್ಟ್, ಆನಂದ ಆರಾಧನೆ ಒಂದು ಸಿನಿಮಾ ಡೈರೆಕ್ಟ್ ಮಾಡ್ತಾ ಇರ್ತಾರೆ. ಆಮೇಲೆ ಕರ್ನಾಟಕಕ್ಕೆ ಬಂದಾಗ ಆ ನೆನಪುಗಳನ್ನ ಹೇಳ್ಕೊಡ್ತೀನಿ. ಸೊ ಅಂದಿನಿಂದ ಇಂದಿನವರೆಗೂ ಬಾಬು ಸಾರ್ ಜೊತೆ ನನ್ನ ಸ್ಟುಡಿಯೋ ಮೂಲಕ ಪೋಸ್ಟ್ ಪ್ರೊಡಕ್ಷನ್ದು ಬಹುಶಃ ಅತಿ ಹೆಚ್ಚಿನ ಸಿನಿಮಾಗಳು, ಅವರು ನಿರ್ದೇಶನ ಮಾಡಿದಂಥ ಸಿನಿಮಾಗಳು ಒಂದು 12-13 ಸಿನಿಮಾ ನನ್ನ ಸ್ಟುಡಿಯೋನಲ್ಲಿ ಪೋಸ್ಟ್ ಪ್ರೊಡಕ್ಷನ್ ಆಗಿದೆ. ಆ ಹೆಮ್ಮೆ ನನಗಿದೆ. ಜೊತೆಗೆ ಅವ್ರು ಮಾಡಿದಂಥ ಸೀರಿಯಲ್ ಅಲ್ಲಿ ಆಗಿರ್ಬೋದು, ಸಿನಿಮಾಗಳಲ್ಲಿ ಮುಖ್ಯ ಪಾತ್ರಗಳನ್ನು ಕೊಟ್ಟು. ನನ್ನಿಂದ ಏನಾದ್ರೂ ತಪ್ಪಾದ್ರೆ ಅಂಬೆಗಾಲ್ ಇಟ್ಕೊಂಡು ಮೊದಲನೇ ಹೆಜ್ಜೆ ಇಟ್ಕೊಂಡು ಇಂಡಸ್ಟ್ರಿಗೆ ಬರ್ತಿರೋ ಹೊಸ ಹುಡುಗಿ ಅಂತ ಕ್ಷಮಿಸಿ. ಏನಂತ ಹೇಳಿ, ಆಕ್ಟಿಂಗೇ ಕಲ್ತಿಲ್ಲ ನಾನು. ಅಂಥವಳಿಗೆ ದಿನೇಶ್ ಬಾಬು ಸರ್ ಅಂಡರಲ್ಲಿ ಡೆಬ್ಯೂ ಮಾಡಕ್ ಸಿಗ್ತಾ ಇದೆ. ಸ್ವಾಮಿ ಸರ್ ಆಗಿರ್ಲಿ ಅಥವಾ ನಾಗೇಶ್ವರ್ ಸರ್ ಕೂಡ ನಮ್ಮ ಸಿನಿಮಾ 2 ಸಿನಿಮಾದಲ್ಲಿ ಬೇರೆ ಬೇರೆ ತರ ಪಾತ್ರ ಮಾಡಿದ್ದಾರೆ. ಸೊ ಎಲ್ಲಾನು ನೋಡಿ ಒಂದು ಮಾಸ್ಟರ್ ಕ್ಲಾಸ್ ತರ ಆಗಿತ್ತು ನನಗೆ. ನಾನು ಡೆಬ್ಯೂ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ನಂಗೆ ನೆನಪಿರ್ಲಿಲ್ಲ. ಇದು ರಿಲೀಸ್ ಆಗುತ್ತಾ, ಹಿಟ್ ಆಗುತ್ತಾ, ಅದು ನನಗೆ ಅದ್ರ ಚಿಂತೆ ಇರಲಿಲ್ಲ. ಇಂಥವ್ರ ಮುಂದೆ ನಾನು ಓಡಾಡ್ತಾ ಇದ್ದೀನಿ, ಇವರಿಂದ ಕಲಿತಾ ಇದ್ದೀನಿ. ಇಷ್ಟೆಲ್ಲ ನಂಗೊಂದು ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ. ಅದೇ ನಂಗೊಂದು ದೊಡ್ಡ ವಿಷಯ. ಇನ್ನೇನು ಹೇಳಿ, ತುಂಬಾ ಜನರಿಗೆ ತುಂಬಾ ತರ ಡೆಬ್ಯೂ ಸಿಗುತ್ತೆ, ಆದ್ರೆ ಇಂಥ ಒಳ್ಳೆ ಸಬ್ಜೆಕ್ಟ್ ಇರೋ ಒಂದು ಪಾತ್ರ ನನಗೆ ಸಿಕ್ಕಿರೋದು. ಅಂಡ್ ನನ್ನಿಂದ ಸಂಪ್ರತಿಗೆ ಮತ್ತೆ ಸತಿಗೆ ತುಂಬಾ ಡಿಫ್ರೆನ್ಸ್ ಇದೆ. ಆ ಡಿಫ್ರೆನ್ಸ್ನ ಬ್ರಿಡ್ಜ್ ಮಾಡಿದ್ದೇ ಬಾಬು ಸರ್. ಸೊ ತುಂಬಾ ಥ್ಯಾಂಕ್ಸ್ ಎಲ್ಲರಿಗೂ. ಈ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ, ಈ ತಂಡಕ್ಕೆ ಪರಿಚಯ ಮಾಡಿದ ನನ್ನ ಕೋ ಆರ್ಟಿಸ್ಟ್ ಅರ್ಜುನ್ಗೆ ತುಂಬಾ ಥ್ಯಾಂಕ್ಸ್. ಅದ್ಬಿಟ್ಟು ಎಲ್ಲರಿಗೂ ನನ್ನ ಅಭಿನಯ ಇಷ್ಟ ಆಗುತ್ತೆ. ನಿಮ್ಮ ಕುಟುಂಬಕ್ಕೆ ಒಂದು ಹೊಸ ಮೆಂಬರ್ ಬರ್ತಾ ಇದ್ದಾಳೆ, ಅವಳನ್ನ ಪ್ರೀತಿಯಿಂದ ಒಪ್ಕೋತೀರಾ ಅಂತ ಕೇಳ್ಕೊಂಡು ಐ ಥಿಂಕ್